ಕೆಲವೊಂದು ಪ್ರಶ್ನೆಗಳನ್ನ ನಿಮ್ಗೆ ಯಾಕೆ ಕೇಳ್ತೀವಿ ಅಂತ ಹೇಳಿದ್ರೆ ಆಡಿಯನ್ಸ್ ಆ ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರ ಕೊಡ್ತೀರಾ ಅನ್ನೋದು ಅದಕ್ಕೆ ನೀವು ಸತ್ಯ ಹೇಳ್ತೀರಾ ಅನ್ನೋ ಒಂದು ಕಾರಣಕ್ಕೆ ಇವತ್ತು ಈ ಒಂದು ಪ್ರಶ್ನೆ ಕೇಳ್ತಿದ್ದೀನಿ. ಇತ್ತೀಚೆಗಷ್ಟೇ ಉಮಾಪತಿ ಅವರಿಗೆ ಒಂದು ಪದ ಬಳಕೆ ಮಾಡಿದಂತಹ ನಿಮಗೆ ಎಷ್ಟು ಸಮಂಜಯ ಅನ್ನಿಸ್ತು? ಒಂದೇ ಮಾತು ನಾನು ಹೇಳೋದು, ನಿರ್ಮಾಪಕರಿಗೆ ಒಳ್ಳೇದಾಗಬೇಕು. ನಾಯಕ ನಟರು ಕನ್ನಡ ಚಿತ್ರರಂಗದಲ್ಲಿ ದರ್ಶನ್ ಸರ್ ಕೂಡ ಅಪ್ರತಿಮ ನಾಯಕರು. ನಾನೊಂದು ಮಾತು ಹೇಳ್ತೀನಿ, ನಮ್ಮ ಚಿತ್ರರಂಗದಲ್ಲಿ ಅಣ್ಣವರಿದ್ದಾರೆ, ನಾವು ಅವ್ರು ಹಾಕೊಟ್ರ ಮಾರ್ಗದರ್ಶನದಲ್ಲಿ ಬೆಳೆದಿರೋದು. ಹಂಬಲ್ನೆಸ್ ಅಂದರೆ ಏನು ಅಂತ ಹೇಳ್ಕೊಟ್ಟಿದ್ದು ನಮ್ಗೆ ಅಣ್ಣವರು, ಅವರಿಂದ ಕಲಿತಾ ಇದ್ದೀವಿ. ದರ್ಶನ್ ಸರ್ ತುಂಬ ಒಳ್ಳೆ ಕಲಾವಿದರು, ತುಂಬ ಒಳ್ಳೆ ಸ್ಟಾರ್ ಅವರು. ಏನೋ ಆಗಿದೆ, ನಾವೇನು ಮಾಡಬೇಕು, ಬುದ್ಧಿವಂತರಾದರೆ ಬಿಟ್ಬಿಡ್ಬೇಕು. ಅವರಿಬ್ಬರೇ ಕೂತು ಮಾತಾಡ್ಕೊಂಡು ಸಾಲ್ವ್ ಮಾಡ್ಕೋಬೇಕು. ಯಾವಾಗ ಪರ್ಸ್ನಲಾಗಿ ಹೊರಗಡೆ ಬರ್ತಾ ಹೋಗುತ್ತೋ ಅದು ಚರ್ಚೆಗಳಾಗ್ತಾ ಹೋಗುತ್ತೆ. 10 ಜನರು ಬಾಯಿಗೆ ಆಹಾರ. ನನಗೆ ದರ್ಶನ್ ಸರ್ ಕಾಟೇರ ಹೇಗಿದೆ ಅಂತ ಕೇಳಿ ನಾನು ಅವತ್ತು ಅಂದೇ ಮಾತಂದಿದ್ದು, ಯಾರ್ಯಾರು ರೈತ ಬೆಳೆದಿದ್ದು ಅನ್ನ ತಿಂತಾರೋ ಅವರೆಲ್ಲರೂ ಕಾಟಾರ ಸಿನಿಮಾ ನೋಡಿ, ಅದು ರೈತರು ತೋರ್ಸೋಗೋರು. ನಂಗೆ ಸಿನಿಮಾ ಬಗ್ಗೆ ಕೇಳಿ ಹೇಳ್ತೀನಿ. ಈ ಜಗಳ ಬಗ್ಗೆ ಕೇಳಿದ್ರೆ ನಂಗೆ ಏನು ಗೊತ್ತಾಯ್ತದೆ, ಯಾಕೆಂದರೆ ನಾನು ಚಿಕ್ಕ ಹುಡುಗ, ಯಾಕೆಂದ್ರೆ ಅವರು ದೊಡ್ಡ ಪ್ರೊಡ್ಯೂಸರು, ಇವ್ರು ದೊಡ್ಡ ಹೀರೋ, ಇವ್ರು ಮಾತಾಡ್ಕೋಬೇಕು, ಅವರೇ ಕೂತ್ಕೊಂಡು ಮಾತಾಡ್ಕೊಂಡು ಸಾಲ್ವ್ ಮಾಡ್ಕೋಬೇಕು. ಹ್ಞೂ ಅನ್ರಿ, ಹೌದು ತಾನೆ? ಹೌದು, ಅವ್ರು ದೊಡ್ಡವ್ರು ಮಾಡ್ಕೋಬೇಕು. ನಾನು ಹೋಗ್ಬಿಟ್ಟು ಅವ್ರಿಗೆ ಬುದ್ಧಿ ಹೇಳೋಕ್ಕಾಯ್ತದ? ಇವ್ನು ನನಗೆ ಏನೋ ಒಂದು ಹೇಳೋದು ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇವ್ರ ಪರವಾಗಿ ಹೇಳೋದೆ ಅಂತ ತಿಳ್ಕೊಳ್ಳಿ, ನೋಡೋ ನಮ್ಮ ಬಾಸ್ ಬಗ್ಗೆ ಹೆಂಗೆ ಹೇಳ್ತಾನೆ ಇವನು ಅಂತ ಹೇಳ್ತಾರೆ. ಅವ್ರ ಪರವಾಗಿ ಹೇಳೋದೆ ಅಂತ ತಿಳ್ಕೊಳ್ಳಿ, ನೋಡೋ ಒಬ್ಬ ನಿರ್ಮಾಪಕನಾಗಿ ಅನ್ನದಾತ್ರ ಕಷ್ಟ ಗೊತ್ತಿಲ್ಲ ಅಂತ. ನನಗೆ ಅವ್ರಿಬ್ಬರ ಮಧ್ಯೆ ಏನಾಗಿದೆ ಗೊತ್ತಿಲ್ಲ. ಇಬ್ಬರು ಕೂತು ಮಾತಾಡ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ ಸರ್. ಉಮಾಪತಿಯವ್ರನ್ನ ನಾನು ಒಂದು ವಿಷಯಕ್ಕೆ ಅಭಿನಂದಿಸ್ತೀನಿ. 1.5 ತಿಂಗಳಲ್ಲಿ ಆ ಮನುಷ್ಯ 140 ವರ್ಷದ ಪಾರ್ಟಿ ಕಾಂಗ್ರೆಸ್ಲಿ MLA ಟಿಕೆಟ್ ತಗೊಂಡ್ರೆ ಆ ಮನುಷ್ಯನ ಸಾಮಾನ್ಯ ಅಲ್ಲ. ಒಬ್ಬ ಕಳನಟನ ಮಗ, ಸಣ್ಣ ಕ್ಯಾರೆಕ್ಟ್ರಿಂದ ಬಂದಿದ್ದು, ಸಣ್ಣ ಪುಟ್ಟ ಕ್ಯಾರೆಕ್ಟ್ರಿಂದ ಬಂದಿದ್ದು, ಒಬ್ಬ ಲೈಟ್ ಬಾಯ್ ಆಗಿ ಕ್ಯಾಮ್ರಾ ಅಸಿಸ್ಟೆಂಟಾಗಿ ಬಂದಿದ್ದು ಇವತ್ತು ಸೂಪರ್ ಸ್ಟಾರ್ ಆಗೋದ್ರೆ ನೀವೇನು ಸಾಮಾನ್ಯ ಅಲ್ಲ ಸರ್. ನೀವಿಬ್ಬರು ಕೂತು ಮಾತಾಡ್ಕೊಂಡ್ರೆ ಯಾವ ಮಕ್ಕಳು ಮಾತಾಡೋ ಅವಕಾಶನೇ ಸಿಗಲ್ಲ ಸರ್. ನಾವೆಲ್ಲ ಯಾರು ಸರ್ ನಿಮಗೆ ಬುದ್ಧಿ ಹೇಳೋಕ್ಕೆ? ನಾವು ಹತ್ರ ಹೇಳಿಸ್ಕೊಂಡು ನೀವು ಮಾಡಬೇಕಾ? ನಿಮ್ಮಿಬ್ಬರಿಗೂ ಮೆಚುರಿಟಿ ಇದೆ, ಉಮಾಪತಿಯವ್ರಿಗೆ ಹ್ಯಾಂಡ್ಲ್ ಮಾಡೋ ಬುದ್ಧಿವಂತಿಕೆ ಇದೆ. ಆ ಯಪ್ಪ ಮನ್ಸು ಮಾಡಿರಿ, ಇದು ಯಾವುದೂ ಲೆಕ್ಕ ಇಲ್ಲ. ಕೂತ್ಕೊಂಡು ಅವರು ದರ್ಶನ್ ಸರ್ ಕೂತು ಮಾತಾಡ್ರೆ ಯಾರ ಬಾಯಿಗೂ ಆಹಾರ ಆಗಲ್ಲ. ಆ್ಯಂಡ್ ಯಾಕೆ ಇವತ್ತು ಹಿಂಗೆ ಹೊರಗಡೆ ಬಂತು ನೀವು ಯಾಕೆ ಪ್ರಶ್ನೆ ಮಾಡ್ತಾನೆ? ಬಿಕಾಸ್ ಆಫ್ ದಿಸ್ ರೀಸನ್ ಹೊರಗಡೆ 10 ಪ್ರಶ್ನೆ ಬಂದಿದೆ. ಸೊ ಆ ಕಾರಣಕ್ಕೋಸ್ಕರ ಬಹುಶಃ ನಿಮ್ಮ ಪ್ರಶ್ನೆಯಾಗಿ ಬಂದಿರ್ಬೋದು. ನೀವು ಕೇಳೋದು ಕೂಡ ಕರೆಕ್ಟಾಗಿದೆ. ಬಟ್ ನಾವು ಅಷ್ಟೇ. ಆಮೇಲೆ ಇನ್ನೊಂದೇನು ಅಂದರೆ, ಇಂಥ ವಿಚಾರ ಮಾಧ್ಯಮಕ್ಕೆ ಒಂದು ಸಿನಿಮಾ ಹೆಂಗೆ ಹಿಟ್ಟಾಯಿತು, ಆ ಸಿನಿಮಾದ ಕಂಟೆಂಟ್ ಏನು ಚರ್ಚೆಯಾಗಿ ನಾವು ನೋಡ್ಕೋಬೇಕು. ಕಲಾವಿದರು ನಮ್ಮಲ್ಲೂ ಆ ಒಂದು ನಾವು ಮಾಡ್ಕೋಬೇಕು. ಈ ವಿಷಯಗಳು ಹೊರಗಡೆ ಬರದೇ ಇದ್ದಾಗ ನಾವೇ ಬುದ್ಧಿವಂತಿಕೆಯಿಂದ ಹ್ಯಾಂಡ್ಲ್ ಮಾಡ್ಕೊಂಡ್ಬಿಡ್ಬೇಕು. ಅವರಿಬ್ಬರು ಆ ಬುದ್ಧಿವಂತಿಕೆ ಇದೆ, ಇಬ್ಬರಿಗೂ ಬುದ್ಧಿವಂತಿಕೆ ಇದೆ. ಉಮಾಪತಿ ಏನು ಕಡಿಮೆ ಮನುಷ್ಯ ಅಲ್ಲ, ದರ್ಶನ್ ಸರ್ ಏನು ಕಡಿಮೆ ಅಲ್ಲ. ಇಬ್ಬರು ಕೂತು ಮಾತಾಡ್ಕೊಂಡ್ರೆ ಒಂದೇ ಸೆಕೆಂಡ್ ಮುಗಿದೋಯ್ತು. ಅವರಿಬ್ಬರಿಗೂ ನಾನು ಈ ಸಮಯದಲ್ಲಿ ಅಭಿನಂದಿಸ್ತೀನಿ. ಇಬ್ಬರು ಕೂತು ಮಾತಾಡ್ಕೊಳ್ಳಿ, ಸಾಲ್ವ್ ಆಗುತ್ತೆ. ನಮಗೆ ಇಬ್ಬರು ಸೇರ್ಕೊಂಡು ಸರ್ ಹಿಂಗೆ ಅಂತೀರಾ ಮೇಡಮ್, ಇನ್ನೊಂದು ಸ್ವಲ್ಪ ದಿನಕ್ಕೆ ಯಾರು ಗೊತ್ತು. ಇಬ್ಬರು ಸರಿಯಾಗಿ ಒಂದು ಒಳ್ಳೆ ಇಂಡಸ್ಟ್ರಿಲಿ ಪೊಲಿಟಿಕ್ಸಲ್ಲಿ ರೈವಲ್ರಿ ಇರೋದೇ ಇಲ್ಲ. ಇಬ್ಬರು ಯಾಕೆ ವಿಷ್ಣು ಸರ್ ದ್ವಾರಕೀಶ್ ಕಿತ್ತಾಡ್ಕೊಂಡಿಲ್ವಾ? ಒಂದೇ ಫ್ಲೈಟಲ್ಲಿ ಪಕ್ಕದಲ್ಲಿ ಕೂತಿರು ಮಾತಾಡ್ದೆ ಹೋಗಿ ಮಾಡಿದ್ದಾರೆ. ಕಡೆದಾಗ ಎಂಥ ಸಿನಿಮಾ ಕೊಟ್ಟರು ಆಪ್ತ ಮಿತ್ರ. ವಿಷ್ಣು ಸರ್ ಕರಿಯರ್ಲಿ ದ್ವಾರಕೀಶ್ ಸರ್ ಮಾಡಿರೋ ಸಾಲ ಎಲ್ಲ ತೀರೋಗಿ ವಿಷ್ಣು ಸರ್ ಕರಿಯರ್ಲಿ ಬೆಸ್ಟ್ ಸಿನಿಮಾ ಅನ್ನೋ ಥರ ಆಯಿತು. ಇಬ್ಬರು ಮುಖ ನೋಡಿ ಮಾತಾಡ್ತಾ ಇರಲ್ಲ, ಆ ಮಟ್ಟಕ್ಕೆ ಜಗಳ ಇತ್ತು. ಎಂತೆಂಥ ಸಿನಿಮಾ ಕೊಟ್ಟರು. ಆ ನಿರ್ಮಾಪಕರಿಗೆ ಆ ಸಾತ್ವಿಕದ ಅಹಂ ಇತ್ತು, ನಾನು ಅದು ಮಾಡಿದ್ದೀನಿ ಅಂತಿತ್ತು. ಇಬ್ಬರು ಕೂತರು, ಒಳ್ಳೆ ಸಿನಿಮಾ ಆಯಿತು. ಈಗ ಉಮಾಪತಿಯವರು ದರ್ಶನ್ ಅವ್ರು ಮತ್ತೆ ಸೇರಿದ್ರೆ ಇನ್ನೆಂಥದ್ದು ಒಳ್ಳೆ ಸಿನಿಮಾ ಬರ್ಬೋದು. ನೀವೇ ಯೋಚನೆ ಮಾಡಿ. ಕಾಟಾರ ವಿಚಾರಕ್ಕಾಯಿತು, ಅದಕ್ಕಿಂತ ಅಪ್ರತಿಮವಾದ ಸಿನಿಮಾ ಕೊಡ್ಬೋದು. ಏನು ಹ್ಞೂ ಅನ್ರಿ? ಅದನ್ನು ಹೇಳಿ ನಿಮ್ಮ ಮಕ್ಕ ಸುಮ್ಮನೆ ಕೂತಿರ್ತಾರೆ, ಹಿಂಗೆ ನೋಡ್ಕೊಂಡು ಕೂತವ್ರೆ. ಹಿಂಗೆ ನಾ ಹೇಳ್ತಾರಲ್ಲ. ನನ್ನ ಉತ್ತರ ಇಷ್ಟೇ, ಇಬ್ಬರು ದೊಡ್ಡವರಿದ್ದಾರೆ, ಕೂತು ಮಾತಾಡ್ಕೊಳ್ಳಿ, ಸಾಲ್ವ್ ಮಾಡಿ. ನಿಮ್ಮ ಚಿತ್ರಕ್ಕೆ ಒಳ್ಳೆಯದಾಗಲಿ. ನೀವು ಏನು ಟೈಟಲ್ ಇಟ್ಟಿದ್ದೀರಾ ತುಂಬ ವಿಭಿನ್ನವಾಗಿದೆ, ಕ್ಯಾಚ್ ಆಗಿದೆ. ಥ್ಯಾಂಕ್ ಯು ಸರ್. ಇದಿಷ್ಟು ಪ್ರಥಮ ಅವರ ಮಾತಾಗಿತ್ತು. ಜೊತೆಗೆ ದರ್ಶನ್ ಸರ್ ಇರ್ಬೋದು, ಉಮಾಪತಿ ಅವರು ಇರ್ಬೋದು, ಅವರ ಇಬ್ಬರ ಬಗ್ಗೆನೂ ಒಂದು ಎಕ್ಸ್ಕ್ಲೂಸಿವ್ ಆಗಿ ಟಾಕ್ನ ವಿಸ್ತಾರ ನ್ಯೂಸ್ ಜೊತೆ ಅವರು ಹಂಚಿಕೊಂಡ್ರು. ಕ್ಯಾಮ್ರಾಮನ್ ಧನುಷ್ ಕೀರ್ತಿ ಪಾಟೀಲ್, ವಿಸ್ತಾರ ನ್ಯೂಸ್, ಬೆಂಗಳೂರು.